ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿ ನೀವು ಓದ್ಕೊಳ್ಬೇಕಾಗಿರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳೋದು. ಫಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಫಸ್ಟ್ PUC 2024 ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ, ಇದರಲ್ಲಿರುವಂತಹ ಪಾರ್ಟ್ ಎಯಲ್ಲಿ ಇರುವ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ನಿಮ್ಮ ಮಾಡೆಲ್ ಪೇಪರಲ್ಲಿ ಇರುವಂತಹ ಕ್ವಶನ್ಸಿಗೆ ಆನ್ಸರ್ಸ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೀವು ವಾಚ್ ಮಾಡಬೇಕು. ಇದು ಪಾರ್ಟ್ ಬಿಯಲ್ಲಿ ನಿಮಗೆ ಟೋಟಲ್ ಆಗಿ 10 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ನೀವು ಜಸ್ಟ್ 8 ಕ್ವಶನ್ಸಿಗೆ ಆನ್ಸರ್ಸ್ನ ಮಾಡಬೇಕು. ಇಲ್ಲಿರುವಂತಹ 10 ಕ್ವಶನ್ಸಿಗೆ ಆನ್ಸರ್ಸ್ನ ಹೇಳೋದ್ರ ಜೊತೆಗೆ ಎಕ್ಸ್ಟ್ರಾ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಸಿಯಲ್ಲಿ ಬರುವಂತಹ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು 4 ಚಾಪ್ಟರಿಂದ ಬರುತ್ತೆ. ಅದು ಯಾವ್ಯಾವ ಚಾಪ್ಟರಲ್ಲಿ ಬರುತ್ತೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ವಿಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ, ಓಕೆನಾ? ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು ಚಾಪ್ಟರ್ ಫಸ್ಟಲ್ಲಿ ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಚಾಪ್ಟರಲ್ಲಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಮೆನ್ಷನ್ ಎನಿ 2 ಡೆಫಿನಿಷನ್ಸ್ ಆಫ್ ಹಿಸ್ಟರಿ ಅಂತ ಕೇಳ್ತಾರೆ. ಯಾವುದಾದ್ರೂ 2 ಡೆಫಿನಿಷನ್ಸ್ನ ಬರಿಬೇಕು. ಅಕಾರ್ಡಿಂಗ್ ಟು ಹೆರೋಡಟಸ್, ಹಿಸ್ಟರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯೂನಿಕ್ ಈವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ದ ಫ್ಯೂಚರ್ ಜನರೇಷನ್ಸ್. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, history is a story of the struggle between the haves and have-nots. Okay na? Second question, which 2 animals are considered as the nearest relatives of man? Answer, chimpanzees, bonobos. Who are popularly called the second Trimurtis? Mark Antony, Lepidus, Octavius. What is the meaning of Islam? Islam means submission to God Allah. There is a wide meaning to the term Islam. It preaches to be truthful, be faithful, and to have good conduct. Islam means peace. Next question. Write 2 features of Gothic style. Pointed arches, ribbed vaulting and buttress. Name any 2 scientists of the Renaissance. Sir Isaac Newton, Galileo. Who was Maxim Gorky? Mention his works. Maxim Gorky was a famous philosopher and writer of Russia. His main works are Mother and Children of the Sun. What were the aims of Young Italy? The aim of Young Italy was to train the Italians and make them aware of their great past. It stood for unity and independence and wanted liberty, equality and humanity. When was NATO established and where? NATO was established in 1949 in Washington. Write the 2 principles of non-aligned movement: mutual non-aggression, peaceful coexistence. Next, extras questions, important questions. Which were the 2 theories proposed by Charles Darwin regarding evolution of man? Natural selection, survival of the fittest. Next one, mention any 2 important inventions that helped to growth the civilization. Answer, use of fire, rearing of animals for milk and meat, new weapons, method of transport. Next one, who founded the city of Rome? The city of Rome was founded by twin brothers Romulus and Remus. Which are the 2 sects of Islam? Sunni and Shia. Which are the 2 styles of architecture found in the medieval Europe? The medieval Europe period had buildings and monuments of Romanesque and Gothic style. Name any 2 scientists during the Renaissance. Galileo, Nicolaus Copernicus, Sir Isaac Newton. Once again, Galileo, Nicolaus Copernicus, Sir Isaac Newton. Name the 2 parties during the Russian Revolution. Bolshevik and Menshevik.
ವಾಟ್ ವರ್ ದ ಏಮ್ಸ್ ಆಫ್ ಯಂಗ್ ಇಟಲಿ, ಈ ವರ್ಷನೂ ಕೂಡ ಇದು ಮಾಡಲ್ ಪೇಪರಲ್ಲಿ ರಿಪೀಟ್ ಆಗಿತ್ತು, ಆಲ್ರೆಡಿ ಹೇಳಿದ್ದೀನಿ. ಟು ಟ್ರೈನ್ ಯಂಗ್ ಮೆನ್ ಫಾರ್ ದ ಯೂನಿಫಿಕೇಶನ್ ಮೂವ್ಮೆಂಟ್, ದ ಏಮ್ ಆಫ್ ಯಂಗ್ ಇಟಲಿ ವಾಸ್ ಟು ಟ್ರೈನ್ ದ ಇಟಾಲಿಯನ್ಸ್ ಅಂಡ್ ಮೇಕ್ ದೆಮ್ ಅವೇರ್ ಆಫ್ ದೇರ್ ಗ್ರೇಟ್ ಪಾಸ್ಟ್. ನೇಮ್ ದ ಪ್ರೆಸಿಡೆಂಟ್ಸ್ ಆಫ್ ಅಮೇರಿಕಾ ಅಂಡ್ ರಷ್ಯಾ ಹೂ ಎಂಡೆಡ್ ದ ಕೋಲ್ಡ್ ವಾರ್. ಜಾರ್ಜ್ ಬುಷ್ ಅಂಡ್ ಬೋರಿಸ್ ಎಲ್ಸ್ಟಿನ್. Write the two principles of non-aligned movement. Peaceful coexistence, mutual non-aggression, non-interference in internal affairs, to develop friendly relations based on mutual cooperation and equality. Which were the two chemicals responsible for the origin of life? Hydrogen, carbon. Mention any two styles of ancient Greek architecture, Doric, Ionic. Which are two important books of Karl Marx? Communist Manifesto, Das Kapital. Name the two presidents of America and Russia who ended the Cold War. George Bush and Boris Yeltsin. Repeated idu. Who was the founder of the Young Italy? Well, Joseph Mazzini founded the Young Italy in 1831 AD. Who organized the Red Shirt movement? Garibaldi organized the army of 1,000 red shirts in 1860 AD. Name any two works of Leo Tolstoy. War and Peace, which was the slogan of Russification. One nation, one language, one church and one Tsar was the slogan. Who was Karl Marx? Mention two of his works. Karl Marx was German philosopher. His famous works, Das Kapital, Communist Manifesto. Name the philosophers who influenced the Russian Revolution. Maxim Gorky, Leo Tolstoy, Karl Marx, Simon. Who introduced the 5 years plan in Russia? Joseph Stalin introduced the 5 years plan in 1928 AD. Name any two humanists of the Renaissance. Dante, Petrarch. Mention any two works of William Shakespeare. Julius Caesar, Hamlet, Romeo and Juliet. Name any two geographical explorers. Vasco da Gama, Ferdinand Magellan. Name any two painters of the Renaissance period. Leonardo da Vinci, Michelangelo. Mention any two theories of origin and evolution of the earth. The pulsating theory, the Big Bang theory. Which were the two theories proposed by Charles Darwin? The theory of natural selection, survival of the fittest. Once again repeated. Which are the two important works of Jawaharlal Nehru? Discovery of India, The Glimpses of World History. ಸೊ ಇದಿಷ್ಟು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ ಏನಾದರೂ 2 ಮಾರ್ಕ್ಸ್ಗೆ ನೀವು ರೆಡಿ ಆಗಬೇಕು ಅನ್ನೋದಾದರೆ ಇಷ್ಟು ಕ್ವಶನ್ಸನ್ನ ಕವರ್ ಮಾಡಿಕೊಂಡೇ ರಿಮೈನಿಂಗ್ ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು. ಸೊ ಯಾವ್ಯಾವ ಚಾಪ್ಟರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಆ ಚಾಪ್ಟರಲ್ಲಿ ಬರುವಂತಹ ಆಲ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ಗಳನ್ನು ನೋಡ್ಕೊಳ್ಳಿ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಸಿ ಯಲ್ಲಿ ಬರುವಂತಹ 5 ಮಾರ್ಕ್ಸಿನ ಕ್ವಶನ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.